ಮಾತೆ ಜಗದೀಶ್ವರಿ. ಕಿತ್ತು ತಿನ್ನುತ್ತಿರುವ ಬಡತನ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಬಡತನದ ಭೂತ ಬೆಂಬತ್ತಿದೆ. ಆ ಬಡತನದ ಭೂತಕ್ಕೆ ನೊಂದು ಬೆಂದು ಬೆಂಡಾದ ನನ್ನ ತಾಯಿ ನನ್ನನ್ನ ಈ ಭೂಮಿಗೆ ಹಾಕಿ ತಾನು ಸತ್ತು ಸ್ವರ್ಗಸ್ಥಳಾದಳು. ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಕಳೆದುಕೊಂಡ ಅನಾಥೆಯಾಗಿರುವ ನನ್ನನ್ನ ಈ ಊರಿನ ಹಿರಿಯ ರೈತರಾದ ನನ್ನ ಗಂಡ ನನ್ನನ್ನು ಸತಿಯನ್ನಾಗಿ ಸ್ವೀಕರಿಸಿದರು. ಸತ್ಯವಲ್ಲ, ಅಷ್ಟೇ ಅಲ್ಲ, ನಮ್ಮೆರಡು ಕಣ್ಣುಗಳಂತಿರುವ ನನ್ನ ಮೈದುನರಾದ ಹಿರಿಯ ಮೈದುನ ಜಮದಗ್ನಿ ಕುಸ್ತಿ ಕಬಡ್ಡಿ ಅಂತ ತಿರುಗಾಡ್ತಾ ಇದ್ದಾನೆ. ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಪೇಟೆಯಲ್ಲಿ ಓದುತ್ತಿರುವ ನನ್ನ ಕಿರಿಯ ಮೈದುನ ಸಂಪತ್ತ ನನಗೆ ಅವನ ಶಿಕ್ಷಣ ಸಂಪೂರ್ಣಗೊಳಿಸುತ್ತಾಯೇ ಜಗದೀಶ್ವರಿ, ಸಂಪೂರ್ಣಗೊಳಿಸು. ಅಲ್ಲದೆ ಮದುವೆಯಾಗಿ ಎಷ್ಟು ವರ್ಷವಾದರೂ ನಮಗೊಂದು ಮಗು ಕೂಡ ಜನಿಸಲಿಲ್ಲ. ನಮಗೊಂದೇ ಒಂದು ಮಗುವನ್ನು ಕರುಣಿಸಿ ಈ ಹೆಣ್ಣು ಜನ್ಮ ಸಾರ್ಥಕಪಡಿಸಮ್ಮ, ಸಾರ್ಥಕಪಡಿಸು. ಅಷ್ಟೇ ಅಲ್ಲದೆ ಬಡವರ ರಕ್ತವನ್ನು ಹೀರಿ ಅವರ ಜೀವನ ತಿಂದು ಹಾಕುವ ಈ ಊರಿನ ಕೆಟ್ಟ ಸಿರಿವಂತರಾದ ಆ ಗೌಡ ಹಾಗೂ ಆ ಪಾಟೀಲ ಅಂಥ ದುಷ್ಟರನ್ನ ನಾಶ ಮಾಡಿ ಶಿಷ್ಟರನ್ನ ಕಾಪಾಡುತ್ತಾಯೇ ಅಮ್ಮ ದುರ್ಗಾ ಮಾತೆ. ಸತಿ ಶಬರಿ ದೇವರ ಪೂಜೆ ಮುಗಿದಿದೆ ಸ್ವಾಮಿ. ಹೋಗಿ ನೀವು ಆ ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ಆಯಿತು. ಶಬರಿ, ಆ ಹೊಂಡದ ಬಸವೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ಕಡಿ ರೇಸಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಅವನಿನ್ನೂ ಬಂದಂತೆ ಕಾಣ್ತಾ ಇಲ್ಲ ರೀ. ನನ್ನ ಮೈದುನ ಜಮದಗ್ನಿ ಅವನು ಚಕ್ಕಡಿಯ ರೇಸ್ ಮುಗಿಸಿ ಆಮೇಲೆ ಕುಸ್ತಿಯ ಸ್ಪರ್ಧೆಗೆ ಇಳಿಬೇಕು. ಅದೆಲ್ಲ ಮುಗಿದ ಮೇಲೇನೆ ಅವನು ಬರೋದು. ಅಲ್ಲಿವರೆಗೂ ಅವನ ಮೇಲೆ ಬರ್ತಾನೆ. ನೀವೇ ಹೇಳಿ. ಹಾ ಶಬರಿ, ಅವನಿಗೆ ಚಿಕ್ಕಂದಿನಿಂದಲೂ ಜೋಡೆತ್ತಿನ ಚಕ್ಕಡಿ ರೇಸು, ಕುಸ್ತಿ, ಕುಣಿತ, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಂದರೆ ಅವನಿಗೆ ಬಹಳವಿಷ್ಟ. ಅವನಿಷ್ಟದಂತೆ ನಡೆಯುವುದು ಹಿರಿಯರಾದ ನಮ್ಮ ಧರ್ಮವಲ್ಲವೇ? ಅಲ್ಲ, ನನ್ನ ಮೈದುನ ಬೆಳೆದು ದೊಡ್ಡವರಾಗಿದ್ದಾನೆ. ಆ ಜಮದಗ್ನಿಗೆ ಒಂದು ಮದುವೆ ಮಾಡಬೇಕು ಅಂತ ನಿಮಗೆ ಅನಿಸ್ಲಿಲ್ವೇನ್ರಿ? ಆದಷ್ಟು ಬೇಗ ಅವನಿಗೆ ಮದುವೆ ಮಾಡ್ತಿರೋ ಇಲ್ಲ ಇದೇ ರೀತಿ ಮುದ್ದು ಮುದ್ದಾಗಿ ಮಾತಾಡ್ತಾ ತಿರುಗಾಡ್ಲಿ ಅಂತ ಕೈ ಬಿಟ್ಬಿಡ್ತಿರೋ? ಏನೇ ಶಬರಿ, ನನ್ನ ತಮ್ಮಂದಿರ ಬಾಳು ಬಂಗಾರವಾಗಲೆನ್ನುವ ಆಸೆ ನನಗಿಲ್ಲವೆಂದು ತಿಳಿದಿರುವೆಯಾ ಪೆದ್ದಿ? 21 ವರ್ಷ ಮುಗಿಸಿ 22ನೇ ವರ್ಷಕ್ಕೆ ಕಾಲಿಡುವ ನನ್ನ ತಮ್ಮ ಜಮದಗ್ನಿಗೆ ಈ ಸಲ ಸುಗ್ಗಿ ಹಬ್ಬ ಮುಗಿಸಿ ಎಲ್ಲಿಯಾದರೂ ಒಂದು ಒಳ್ಳೆ ಮನೆತನದ ಸುಕನ್ಯೆಯನ್ನು ನೋಡಿ ಮದುವೆ ಮಾಡಿದರೆ ಅಣ್ಣ ಅತ್ತಿಗೆಯರಾದ ನಮ್ಮ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತದೆ. ಹೌದು ರೀ, ನಮ್ಮ ಮೈದುನರಾದ ಜಮದಗ್ನಿ ಹಾಗೂ ಸಂಪತ್ತು ಇಬ್ಬರಿಗೂ ಒಂದೊಂದು ಜವಾಬ್ದಾರಿ ವಹಿಸ್ಬಿಟ್ರೆ, ಅವರನ್ನೊಂದು ದಾರಿಗೆ ಹಚ್ಚಿಬಿಟ್ರೆ ಅಣ್ಣ ಅತ್ತಿಗೆಯರಾದ ನಮ್ಮ ಭಾರ ಇಳಿದಂತೆ. ಅಂದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಕಾಡುತ್ತಿದೆ. ಸಂಶಯನ? ಅದು ಏನು ಅಂತ ಹೇಳಿ. ನಿಮ್ಮ ಮನದಲ್ಲಿ ಕಾಡುವ ಸಂಶಯ
ಏನು ಅಂತ ಹೇಳ್ರಿ, ಯಾಕೆ ನನ್ನ ಮುಂದೆ ಹೇಳೋದಿಲ್ವೇ? ಏನು ಮಾತನಾಡುತ್ತಿರು ಶಬರಿ? ಗಂಡ ಹೆಂಡತಿಯರೆಂದರೆ ಸಂಸಾರದ ಎರಡು ಕಣ್ಣುಗಳಿದ್ದರೆ, ಮೇಲಾಗಿ ಸತಿಪತಿಗಳಿಬ್ಬರು ಜೋಡೆತ್ತಿನ ಚಕ್ಕಲಿಯ ಗಾಳಿಗಳಿದ್ದಂತೆ. ಅದರಲ್ಲಿ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ಸಂಸಾರ ಸಸಾರ. ನನ್ನ ಮನದಲ್ಲಿ ಉಂಟಾದ ಸಂಶಯವನ್ನು ನಿನ್ನ ಮುಂದೆ ಹೇಳಲಾರದೆ ಮತ್ಯಾರ ಮುಂದೆ ಹೇಳಲಿ ಶಬರಿ? ಮತ್ಯಾರ ಮುಂದೆ? ಹಾಗಾದ್ರೆ ಸಂಕೋಚಬೇಕೆ? ಅದೇನು ಅಂತ ಹೇಳ್ರಿ. ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೆ ಇದೇ ತರ ಮಕ್ಕಳಾಗದಿದ್ದರೆ ಸಂಪತ್ ಜಮದಗ್ನಿ ನಮ್ಮಿಬ್ಬರನ್ನು ಚೆನ್ನಾಗಿ ಜೋಪಾನ ಮಾಡಬಹುದೇ? ಏನ್ರಿ, ಏನ್ ಮಾತು ಅಂತ ಆಡ್ತೀರಾ ರೀ? 4 ಜನಕ್ಕೆ ಬುದ್ಧಿವಾದ ಹೇಳಬೇಕಾದವರು ನೀವು. ನಿಮ್ಮ ಮನದಲ್ಲಿ ಇಂಥ ಸಂಶಯಕ್ಕೆ ಆಸ್ಪದ ಕೊಡಬಾರ್ದು ರೀ, ಕೊಡಬಾರ್ದು. ಅವರಿಬ್ಬರು ನಮ್ಮಿಬ್ಬರ ಮಕ್ಕಳುಗಳಿದ್ದಂತೆ. ಅವರು ಚಿಕ್ಕವರಿದ್ದಾಗಿನಿಂದಲೂ ನಾನು ಅವರಿಗೆ ಕೈ ತುತ್ತಿಟ್ಟು ಬೆಳೆಸಿದ್ದೀನ್ರಿ. ಅಂದಾಗ ಅವರು ನಮ್ಮ ಮೇಲೆ ಯಾವುದೇ ರೀತಿ ಕೇಡು ಬಯಸೋದಿಲ್ಲ ಅಂತ ನನ್ನ ನಂಬಿಕೆ ರೀ. ಖಂಡಿತ ಅವರು ನಮಗೆ ಕೇಡು ಬಗೆಯೋದಿಲ್ಲ, ಆ ನಂಬಿಕೆ ನನಗಿದೆ. ನಿನ್ನ ನಂಬಿಕೆ ಒಂದು ವೇಳೆ ಸುಳ್ಳಾಗಿ ನಮಗೆ ಕೇಡು ಬಗೆದರೆ? ನೋಡಿ, ತಾಯಿಯಾದವಳು 9 ತಿಂಗಳು ತನ್ನ ಮಗುವನ್ನ ಹೊತ್ತು ಜೋಪಾನವಾಗಿ ರಕ್ಷಿಸ್ತಾಳೆ. ಮುಂದೆ ಜನ್ಮ ನೀಡಿದ ಮೇಲೆ ತನ್ನ ಮೊಲೆ ಹಾಲು ಉಣಿಸಿ ಬೆಳೆಸ್ತಾಳೆ. ಮಗುವಿಗೆ ಮೊಲೆ ಹಾಲು ಉಣಿಸ್ಬೇಕಾದ್ರೆ ಆ ಮಗು ತನ್ನ ತಾಯಿಯ ತೊಡೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ತಾಯಿಯಾದವಳು ತನ್ನ ತೊಡೆ ಚರ್ಮವನ್ನ ಸುಲಿದು ಹಾಕ್ತಾಳ, ಇಲ್ಲ ಆ ಮಗುವನ್ನೇ ಕೊಂದು ಬಿಡ್ತಾಳ? ಇಲ್ಲ ರೀ, ಖಂಡಿತ ಇಲ್ಲ. ಅಂದಾಗ ಅವರಿಬ್ರು ನಮ್ಮ ಮಕ್ಕಳಿದ್ದಂತೆ ರೀ, ನಮ್ಮ ಮಕ್ಕಳಿದ್ದಂತೆ. ಅವರು ನಮಗೆ ಖಂಡಿತವಾಗಿ ಕೇಳು ಬಗೆಯೋದಿಲ್ಲ ರೀ. ಕಂದಿನಿಂದಲೂ ಅವರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಅದೇ ತರನಾಗಿ ನೀನು ಕೂಡ ಅವರನ್ನು ಜೋಪಾನ ಮಾಡಿಕೊಂಡು ಬಂದರೆ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಚಿಕ್ಕ ಮಕ್ಕಳಂತೆ ನಿಮಗೆ ಹುಡುಗಾಟಿಗೆ ಸ್ವಭಾವನೇ ಹೋಗಿಲ್ಲ, ಬರೀ ಚೇಷ್ಟೆ ಮಾಡೋದೇ ಆಯ್ತು. ಇಲ್ಲಿ ಬನ್ನಿ, ಊಟ ಮಾಡಿ. ಶಬರಿ, ಊಟ ಮಾಡುವುದಕ್ಕೆ ನನಗೇನಾದರೂ ಸಿಹಿ ಮುತ್ತಿನ ಸಿಹಿ ಚುಮ್ಮನ ಕೊಡುವೆಯೇ ನನ್ನಲ್ಲಿ? ಅಯ್ಯೋ, ಏನ್ರಿ ಇಷ್ಟೊತ್ತಿನಲ್ಲಿ ಹುಡುಗಾಟಿ ನಿಮ್ದು? ಇದೆಲ್ಲ ಹುಡುಗಾಟವಲ್ಲ ಶಬರಿ, ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಒಳಲಾಟ. ಎಲ್ಲ ಮಾತಾಡ್ಬೇಡಿ, ನಂಗೆ ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮಧು ಮಕ್ಕಳಲ್ಲ ಶಬರಿ. ಹೊರಡಲಿ ನಿನ್ನ ಸುಮಧುರ ಕಂಠದಿಂದ ಒಂದು ಸುಮಧುರ ಗೀತೆ. ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯೊಂದಿಗೆ, ಸಂಜೆಯ ಹಿತವಾದ ತಂಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯೊಂದಿಗೆ, ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ, ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ. ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ, ಬಾಳೆಲ್ಲ ನವಚೇತನ. ಹಿತವಾದ ಕಂಗಾಳಿಗೆ ನಲ್ಲನೆ ಮೃದುವಾದ ಬಿಗುವಂತುಗೆ, ಸಂಜೆಯ ಹಿತವಾದ ಕಂಗಾಳಿಗೆ ನಲ್ಲನೆ ಮೃದುವಾದ ಬಿಗುವಂತುಗೆ, ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ, ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ.
ಹಿತವಾದ ತಂಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯಪ್ಪುಗಿ ನದಿಯು ಕಡಲು ಕೂಡುವಾಸೆ ಕಡಲ ಮೂಡ ಸೇರುವಾಸೆ ನದಿಯು ಕಡಲು ಕೂಡುವಾಸೆ ಕಡಲ ಮೂಡ ಸೇರುವಾಸೆ ಮೋಡಗಿರಿಯ ತುಂಬಿಸುವಾಸೆ ತುಂಬಿ ಮಧುವು ಹೀರುವಾಸೆ ಮೋಡಗಿರಿಯ ತುಂಬಿಸುವಾಸೆ ತುಂಬಿ ಮಧುವು ಹೀರುವಾಸೆ ಬಾಬಾರೆ ಬಾಪ್ರಿಯತನೇ ಬಾಬಾರೆ ಬಾಪ್ರಿಯತನೇ बाबा रे बाप रे तने बाबा रे बाप रे तने ಸಂಜೆಯ ಹಿತವಾದ ತಂಗಾಳಿಗೆ ಕಲ್ಲನ ಮೃದುವಾದ ಬಿಗುರಪ್ಪುಗೆ ಸಂಜೆಯ ಹಿತವಾದ ತಂಗಾಳಿಗೆ ಕಲ್ಲನ ಮೃದುವಾದ ಬಿಗುರಪ್ಪುಗೆ ಹಿತವಾದ ತಂಗಾಳಿಗೆ ನಲ್ಲೆಯ ಮೃದುವಾದ ಬಿಗಿಯಪ್ಪುಗೆ ಹಿತವಾದ ತಂಗಾಳಿಗೆ ಕಲ್ಲನ ಮೃದುವಾದ ಬಿಗುರಪ್ಪುಗೆ ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ಹಿತವಾಗಿ ಸೋಕಿದಾಗ ಕಣ್ಣೆರಡು ಕೂಡಿದಾಗ ರೋಮಾಂಚನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಬಾಳೆಲ್ಲ ನವಚೇತನ ಈ ಮಾತಿನ ಆವೇಶದಲ್ಲಿ ಇವತ್ತು ಮಂಗಳವಾರ ದುರ್ಗಾ ಮಾತೆಗೆ ಅಭಿಷೇಕ ಮಾಡಿದ್ದೆ. ಆ ಪಂಚಾಮೃತ ತೊಳೆದನೇ ನಿಮಗೆ ಮರ್ತ್ಬಿಟ್ಟಿದ್ದೆ. ಇಲ್ಲಿ ಪ್ರಸಾದ. ಏನ್ರಿದು ಏನ್ರಿದು ನಿಮ್ಮ ಕೈಯಲ್ಲಿ ಗಾಯ? ಏನ್ರಿದು ರಕ್ತದ ಕಲೆ? ಏನಾಯ್ತು ನಿಮಗೆ? ಏನಾಯ್ತು? ಗಾಬರಿಯಾಗಬೇಡ ಜಬರಿ, ಗಾಬರಿಯಾಗಬೇಡ. ಇದೆಲ್ಲ ನಮ್ಮಂತ ಬಡವರಿಗೆ ಆ ದೇವರು ಕೊಟ್ಟ ಬಹುಮಾನ. ದೈವ ತಂದ ದುರಂತ ಜಬರಿ, ದೈವ ತಂದ ದುರಂತ. ಈ ರೀತಿ ಮಾತನಾಡಿದರೆ ಅಶಿಕ್ಷಿತಳಾದ ನನಗೆ ಹೇಗೆ ತಿಳಿಬೇಕು? ಈ ಒಗಟನ್ನು ಬಿಡಿಸಿ ಹೇಳ್ರಿ, ಏನಾಯ್ತು? ಗಂಡನೇ ದೇವರೆಂದು ಪೂಜಿಸುತ್ತಿರುವ ಹೆಣ್ಣು ಬಾಲೆಯಾದ ನಿನ್ನ ಮುಂದೆ ನಿಜ ಸಂಗತಿಯನ್ನು ಹೇಳಲಾರದೆ ಮತ್ಯಾರ ಮುಂದೆ ಹೇಳಲಿ ಶಬರಿ, ಮತ್ಯಾರ ಮುಂದೆ ಹೇಳಲಿ? ನಮ್ಮ ಮೇಲಿನ ದ್ವೇಷಕ್ಕಾಗಿ ನಮ್ಮೂರಿನ ಹಿರಿಯ ಗೌಡ ದೇಸಾಯಿ ಗೌಡ ತನ್ನ ಆಳುಗಳನ್ನು ಕಳಿಸಿ ಊರ ಮುಂದಿನ 1 ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು
ಅರಗಿ ನಾಶ ಮಾಡಿದ್ದಾನೆ ಶಬರಿ, ನಾಶ ಮಾಡಿದ್ದಾನೆ. ಅಯ್ಯೋ ದೇವ್ರೇ ದೇವ್ರೇ, ಯಾಕಪ್ಪ ಯಾಕಪ್ಪ ನಮ್ಮನ್ನಿಷ್ಟೊಂದು ಕಾಡಿಸ್ತಾ ಇದೆಯಾ? ನಾವೇನು ಪಾಪ ಮಾಡಿದ್ದೀವಿ ಅಂತ ನಮಗೆ ಈ ರೀತಿ ಪೆಟ್ಟಿನ ಮೇಲೆ ಪೆಟ್ಟು ಕೊಡ್ತಾ ಇದೆಯಾ ದೇವ? ನಾವೇನು ಪಾಪ ಮಾಡಿದ್ವಿ? ಸುರಿಸದಿರು ಕಣ್ಣೀರಿನ ಸಾಗರವನ್ನು ಶಬರಿ, ಸಾಗರವನ್ನು. ನಮ್ಮಂತ ಬಡವರು ಸುರಿಸುವ ಕಣ್ಣೀರಿನಕ್ಕೆ ಸಾಗರಕ್ಕೆ ಕರಗಲಾರನು ಆ ದೇವರು. ಶ್ರೀಮಂತರು ಸುರಿಸುವ ಹಣದ ಸಾಗರಕ್ಕೆ ಕೆರಗಿ ಶರಣನ್ನುತ್ತಾನೆ ಆ ನಿನ್ನ ಕಲ್ಲು ದೇವರು. ಆ ದೇಸಾಯಿ ಗೌಡ ನಿಮಗೆ ಮಾಡಿದ ಅನ್ಯಾಯಕ್ಕೆ ಕೋಪದಲ್ಲಿ ಆ ದೇವರನ್ನ ನಿಂದಿಸಿದ್ರೆ ಏನ್ರಿ ಪ್ರಯೋಜನ? ಎಲ್ಲದಕ್ಕೂ ದೇವರಿದ್ದಾನೆ, ನೀವು ಮಾತ್ರ ಸಮಾಧಾನ ಮಾಡ್ತೀರಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸಲ ಬರುವ ವರಲಕ್ಷ್ಮಿ ಹತ್ತಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಗೆ ಮದುವೆ ಮಾಡಿ ಇನ್ನೊಬ್ಬ ತಮ್ಮ ಸಂಪತ್ನ ಓದು ಮುಗಿದ ನಂತರ ಎಲ್ಲಿಯಾದರೂ ನೌಕರಿ ಹಚ್ಚಬೇಕೆನ್ನುವ ಈ ಬಡ ರೈತ ಸತ್ಯವಂತನ ಕನಸು ನುಚ್ಚು ನೂರಾಯಿತು ಶಬರಿ, ನುಚ್ಚು ನೂರು. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ನೋಡಿ, ಈಗ ಮೈದನರು ಬರೋ ಹೊತ್ತಾಯ್ತು. ಬನ್ನಿ, ಊಟಕ್ಕೆ ಸಿದ್ಧ ಮಾಡ್ತೀನಿ. ಎಲ್ಲರೂ ಸೇರಿ ಊಟ ಮಾಡಿರಂತೆ. ಬನ್ನಿ. ಹಾ ಶಬರಿ, ಬಾಯಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಮತ್ತೇಕೆ? 10 ಮಾತು ಕೇಳಿ ಸ್ವಾಮಿ, ನಡೆಸ್ಕೊಡ್ತೀನಿ. ಆ ದೇಸಾಯಿ ಗೌಡ ನಮ್ಮ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿದ ವಿಷಯವನ್ನು ಮತ್ತೆ ನನ್ನ ಕೈ ಸುಟ್ಟ ವಿಷಯವನ್ನು ಗಂಡು ಗಲಿಗಳಾದ ನನ್ನ ತಮ್ಮಂದಿರಿಗೆ ತಿಳಿಸುವುದು ಬೇಡ. ಮುಂದೆ ಸಮಯ ಬಂದಾಗ ನಾನೇ ತಿಳಿಸುತ್ತೇನೆ. ಹೋಗ್ಲಿ ಸ್ವಾಮಿ, ಪತಿಯಾಜ್ಞೆ, ನಿಮ್ಮ ಮಾತನ್ನ ನಾನು ಮೀರೋದಿಲ್ಲ. ಈ ವಿಷಯವನ್ನ ಮೈದುನರಿಗೆ ತಿಳಿಸುವುದಿಲ್ಲ. ಬನ್ನಿ, ಊಟ ಮಾಡಿದ್ರೆ. ಅಣ್ಣ, ಅತ್ತಿಗೆ. ಬಾ ಸಹೋದರ, ಈಗ ಬಂದೆಯ? ಹೌದಣ್ಣ, ಈಗ ತಾನೇ ಬಂದೆ. ಮೈದುನ, ಕಾಲೇಜಿನಿಂದ ಈಗ ಬಂದೇನಪ್ಪ. ಪರೀಕ್ಷೆ ಚೆನ್ನಾಗಿ ಬರ್ತಿದ್ದೇನಪ್ಪ? ಚೆನ್ನಾಗಿ ಬರ್ತೀನಿ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಏನಾಯಿತು ಸಹೋದರ ಈ ಸಲ ನಿನ್ನ ರಿಸಲ್ಟ್? ಅಣ್ಣ, ದೇವತಾ ಪುರುಷನಂತಹ ನೀನಂತ ಅಣ್ಣ, ಧರ್ಮ ದೇವತೆ ಅಂತಿರುವ ಈ ನನ್ನ ಅತ್ತಿಗೆ ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ ಅಂತೆ ಈ ಸಲ ಕೂಡ ಧಾರವಾಡ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಪಡೆದು TCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ರಥಗಳನ್ನು ಪಡೆದು ಶಿವ ಪಾರ್ವತಿ ಎಂದಿರುವ ನಿಮ್ಮಿಬ್ಬರ ಮುಂದೆ ಬಂದು ನಿಂತಿರುವೆ. ಅಣ್ಣ, ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತಾರೆ ಬಲ್ಲವರು, ಆದರೆ ನೀವು ಅದಕ್ಕಿಂತ ಮಿಗಿಲು. ಆಶೀರ್ವಾದ ಮಾಡೋಣ. ಎದ್ದೇಳು ಸಹೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುವರ ನೀನಾದರೂ ಕುಬೇರನಾಗುವ ಕಾಲ ಬಂದಾಯ್ತಪ್ಪ, ಬಂದಾಯ್ತು. ಬಡವರು ಬದುಕುವ ಕಾಲವಲ್ಲಣ್ಣ, ಇದು ಕಟುಕ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿಯವರೊಂದು ಮಾತನ್ನು ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸಾವರ್ಣ ಕೆಲಸವಾಗಿದೆ. ಅಷ್ಟೇ ಯಾಕಣ್ಣ, ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನೇ ಕಂಬಳಿಸುವ ಬಂಡ ಶ್ರೀಮಂತರ ಕಾಲವಣ್ಣ, ಇದು ಬಂಡ ಶ್ರೀಮಂತರ ಕಾಲ. ಅದಕ್ಕಾಗಿ ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲಣ್ಣ, ನನಗಿಲ್ಲ. ಕೂಲಿ ನಾನೇ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಅವರು ಹಾರೈಸುವ ಹಾರೈಕೆ ನನಗೆ ಸಿರಿ ಸಂಪತ್ತೊತ್ತಿಗೆ ಆಶೀರ್ವದಿಸಿ. ನೀನಾಡುವ ನುಡಿ ಕೇಳಿ ನಿನಗೆ ಕಲಿಸಿದ್ದಕ್ಕೆ ಸಾರ್ಥಕ ಆಯ್ತಪ್ಪ. ನಿನ್ನನ್ನು ನೋಡಿ ನಮಗೆ ಹೆಮ್ಮೆ ಅನಿಸುತ್ತಪ್ಪ. ಇರಲಿ ಅತ್ತಿಗೆ,
ಆಡು ಹಸಿದಿದೆ ಎಂದರೆ ಇಡೀ ಕಾಳನ್ನಾದರೂ ಇಟ್ಟು ಹಸಿವು ನೀಗಿಸಬಹುದತ್ತಿಗೆ ನಮ್ಮಂತ ಬಡವರು. ಆದರೆ ಆನೆಯೇ ಸಿದು ಬಂದು ನಿಂತರೆ ನಮ್ಮಂತ ಬಡವರಿಂದ ಆ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ ಅತ್ತಿಗೆ, ಸಾಧ್ಯವಿಲ್ಲ. ಇರಲಿ ಅತ್ತಿಗೆ, ಹಿಂದೇಕೋ ಅಣ್ಣನ ಮುಖ ಕಂದೋ ಕಾಪಾಗಿದೆ. ಯಾಕಣ್ಣ, ಮೈಯಲ್ಲಿ ಹುಷಾರಿಲ್ವಾ? ಹುಷಾರಾಗಿದ್ದೇನಪ್ಪ. ಹೊಲದಲ್ಲಿ ಬಿಸಿಲಿನಲ್ಲಿ ಕೆಲಸ ಮಾಡಿ ಇದೀಗ ತಾನೇ ಬಂದಿದ್ದೇನೆ. ಹಾಗಾಗಿ ಮುಖ ಸ್ವಲ್ಪ ಸಪ್ಪಾಗಿದೆ. ಓ ಹೀಗೋ? ಹಾಗಾದರೆ ಸೇಡಿಗಾಗಿ ಸಿಡಿದತ್ತ ಶಿವನಾಗ ಎಲ್ಲಿ ಹೊಕ್ಕ ಪುಂಡ ಹುಲಿ, ಕುಟುಂಬ ಹಚ್ಚಿದ ಕುಂಕುಮ, ಜಗ ಮೆಚ್ಚಿದ ಮಗ ಸೋಲಿಲ್ಲದ ಸಿಂಧೂರು ಲಕ್ಷ್ಮಣ, ಅಣ್ಣ ತೂಗಿದ ತೊಟ್ಟಿಲು, ರೌಡಿ ರಾಜ್ಯದಲ್ಲಿ ಸಿಡಿದದ್ದ ರಾಯಣ್ಣ, ಮರಳಿ ಮಿಂಚಿದ ಹುಲಿ, ಕೆರಳಿದ ವೀರ ಕೇಸರಿ, ಹೆಡೆ ಎತ್ತಿದ ಹಾವಿಗೆ ಗರಿ ಬಿಚ್ಚಿದ ಗರುಡ, ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಪ. ಅಷ್ಟೇ ಅಲ್ಲಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಛತ್ರಪತಿ ಶಿವಾಜಿ ಹುಟ್ಟಿದ ಈ ನಾಡಲ್ಲಿ ಈ ನಾಡ ಕಂಡ ಅದ್ಭುತ ಕಲಾವಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ಕನ್ನಡ ಮಣ್ಣಿನಲ್ಲಿ ಕನ್ನಡ ತಾಯಿಯ ಮಗನಾಗಿ ದುಡ್ತೀನಿ, ಕನ್ನಡ ತಾಯಿಯ ಮಗನಾಗಿ ಮಿಡ್ತೀನಿ. ಕನ್ನಡ 11ನೇ ಅವತಾರದ ಗಂಡು ಗಡಲೆಯ ಪುಂಡ ಗಂಡುಗಲಿಯಾದ ಈ ನಾಟಕದ ನಾಯಕ ನನ್ನ ಜಮದಗ್ನಿ ಎಲ್ಲಿ ಹೋಗಿರುವನು? ಅದು ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಮುಂದೆ ಎನ್ನುವಂತೆ ಹನುಮನ ಅವತಾರ ತಾಳಿದ ನನ್ನ ಮೈದನ ಜಮದಗ್ನಿ ಬಂದೇ ಬಿಟ್ಟ. ಉಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ, ನನ್ನಡೆದ ಸ್ವಾತಂತ್ರ್ಯ ಎಲ್ಲಿದೆ ಬಡವರಿಗೆ ಸ್ವಾತಂತ್ರ್ಯ? 78 ವರ್ಷ ಗತಿಸಿದರೂ ಭಾರತೀಯ ಬಡ ರೈತರಿಗೆ ಸಿಗಲಿಲ್ಲ ಬಂಧನದ ಮುಕ್ತಿ. ಸ್ವತಂತ್ರವಾಗಿ ಬದುಕುತ್ತಿರುವ ಬಡವರನ್ನ ಹೊಡೆದು ತಿನ್ನುವ ಬಣ್ಣ ಶ್ರೀಮಂತರಿಗೆ ಸಿಕ್ಕಿದೆ ಸ್ವಾತಂತ್ರ್ಯ. ಇನ್ನು ಬ್ರಿಟಿಷರಂತೆ ಭಾರತೀಯ ಪ್ರಜೆಗಳನ್ನು ತಮ್ಮ ತಾಳ ತಕ್ಕಂತೆ ಗುಡಿಸುವ ದುಷ್ಟ ರಾಜಕಾರಣಿಗಳಿಗೆ ದೊರಕಿದೆ ಸ್ವಾತಂತ್ರ್ಯ. ಕಷ್ಟಪಟ್ಟು ದುಡಿಯುವ ರೈತನ ಕಣ್ಣೀರಿನ ಕೂಗು ಕೇಳುವರು ಯಾರಿಲ್ಲ ಈ ಭಾರತ ಯುಗದಲ್ಲಿ. ಕೃಷಿ ಮಾಡುವಲು ಕಣ್ಣೀರಿನಲ್ಲಿ ಕೈ ತುಳಿತಿದ್ದಾನೆ, ವ್ಯಾಪಾರ ಮಾಡುವಲು ಹಾಯಾಗಿದ್ದಾನೆ. ಎಂತ ವಿಚಿತ್ರ! ಇದನ್ನೆಲ್ಲ ಲೆಕ್ಕಿಸದೆ ತಮ್ಮ ಸೀಟು ಓಟಿಗಾಗಿ ನಾಯಿ ಅಂತ ಕಿರ ಚಾಡುವ ಪುಂಡ ರಾಜಕಾರಣಿಗಳಿಗೆ ಸಂದೇಶ. ಹಗಲು ರಾತ್ರಿ ಎಲ್ಲದೆ ಟಿವಿಯಲ್ಲಿ ಬರೋರು ನೋಡಿದರೆ ನನ್ನ ಮೈಯಲ್ಲಿನ ಆಕ್ರೋಶದ ಧ್ವನಿ ದಗದಗಲಿ ಉರಿಯುತ್ತಿದೆ, ಸೇಡಿನ ಕಿಡಿ ಬಡದೆಬ್ಬಿಸುತ್ತಿದೆ. ಇವರೆಲ್ಲರನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಬೇಕೆನ್ನುತ್ತದೆ ನನ್ನ ರೋಷಾಜ್ವಾಲೆ. ಆದರೆ ಏನು ಮಾಡುವುದು? ಕಾನೂನು ಎಂಬ ಕವಚ ನಮ್ಮಂತ ಬಡವರನ್ನು ಕಟ್ಟಿ ಹಾಕಿದೆ. ಆದ್ದರಿಂದ ಕಪಟತನದಿಂದ ಗಳಿಸಿರುವ ಶ್ರೀಮಂತರ ಆಸೆಯನ್ನು ಎತ್ತಿ ಹಾಕಿ ಅವರನ್ನು ಸರ್ವನಾಶ ಮಾಡಲೆಂದು ಹುಟ್ಟಿ ಬಂದಿದ್ದಾನೆ ಈ ಜಮದಗ್ನಿ. ಹಣ ಇವನು ಕರುಣೆಯಿಂದ ಬಂದರೆ ಕಾಮಧೇನು, ಕರುಣದಿಂದ ಬಂದವರಿಗೆ ಯಮಧರ್ಮ. ಇನ್ನು ತೊಡೆ ತಟ್ಟಿ ನಿಂತು ರಕ್ತದ ಸಿಂಧು ನಿಟ್ಟರೆ
ಆ ದೇಸಾಯಿ ಗೌಡನಂತವ್ರಿಗೆ ಉಗ್ರವ ತಂಡ. ಹಾ ಅಣ್ಣ ಅತ್ತಿಗೆ ಈಗ ಬಂದೇನಪ್ಪ. ಹೌದತ್ತಿಗೆ, ಜನನ ಆಗಸ್ಟ್ 15, 1798, ಮರಣ ಜನವರಿ 26 ಗಣರಾಜ್ಯೋತ್ಸವ 1831. ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂದರೆ ನನ್ನ ತಾಯಿ ಸಂಗೊಳ್ಳಿ ರಾಯಣ್ಣನ್ನು ಗಲ್ಲಿಗೆ ಹಾಕಿದ ಆಲದ ಮರದಲ್ಲಿರುವ ತೊಟ್ಟಿಲ ತೂಗಿ ಅವರ ಗದ್ದಿಗೆಗೆ ಪ್ರಮಾಣ ಮಾಡಿದಿ. ಹುಟ್ಟಿದರೆ ನನಗೆ ನಿನ್ನಂತ ಮಗ ಹುಟ್ಟಲಿ, ತೀರ ಸೂರ ಈ ದೇಶಕ್ಕಾಗಿ ಹೋರಾಡುವ ದೇಶ ಪ್ರೇಮಿ ಹುಟ್ಟಲಿ ಎಂದು ಹರಕೆ ಹೊತ್ತು ಅವರ ಆಶೀರ್ವಾದದಿಂದ ನಿನ್ನಂತ ಗರತಿಯ ಗರ್ಭದಿಂದ ಉದ್ಭವಿಸಿದ ಬಂದ ಗಟ್ಟಿ ಪಿಂಡ ಅತ್ತಿಗೆ ಇದು. ಹೌದತ್ತಿಗೆ, ಈಗ ತಾನೇ ಬಂದೆ. ಸೋದರ ಸಂಪತ್ ನೀನವ ಬಂದು ಕೆಲವೇ ಗಂಟೆ ಆಯ್ತಣ್ಣ. ಜಮದಗ್ನಿ, ನೀನು ನನ್ನ ಮೈಲಾರಿ ಮಂಜೆ ಎನ್ನುವ 2 ಎತ್ತುಗಳನ್ನು ತೆಗೆದುಕೊಂಡು ಹೋದಂತ ಚಕ್ಕಡಿ ರೇಸಿನಾಗ ಹೋದ ಕೆಲಸ ಏನಾಯಿತಪ್ಪ? ಉತ್ತರ ಕರ್ನಾಟಕದ ಪವಿತ್ರ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿ ತನ್ನ ತಾಯಿಯ ಗರ್ಭದಿಂದಲೇ ಈ ಭೂಮಿಗೆ ದರಗಿಳುವಾಗಲೇ ಕಾಂಚನವನ್ನು ತನ್ನ ಕಾಲಿಂದ ಒಯ್ದು ಜೇಬಿಲ್ಲದ ಶರ್ಟನ್ನು ಧರಿಸಿ ತನ್ನೆಲ್ಲ ಆಸೆಗಳನ್ನು ತ್ಯಜಿಸಿ ಬಿಡುವಿಲ್ಲದ ಸರ್ವ ಜನಾಂಗಕ್ಕೆ ಪ್ರವಚನ ಮಾಡಿ ತಾನು ಸಾಯುವ ಮುನ್ನ ಬರೆದಿಟ್ಟ ಲೇಖಲೆ ಇಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲಿ ಏನಿದೆ? ಸತ್ಯವಿಲ್ಲ, ಅಸತ್ಯವಿಲ್ಲ, ಸಹಜವಿಲ್ಲ, ಅಸಹಜವಿಲ್ಲ ಎಂದು ಬರೆದಿಟ್ಟು ಮೊನ್ನೆ ನಮ್ಮೆಲ್ಲರ ಅಗಲಿದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತಾರೆ. ಹಸಿದು ಬಂದ ಸಾವಿರಾರು ಬಡ ಮಕ್ಕಳ ಹಸಿವನ್ನು ನೀಗಿಸುವ ಸಲುವಾಗಿ ಹಳ್ಳಿಗೋಗಿ ಸಂಚಾರ ಮಾಡುತ್ತಾ ತನ್ನ ಜೋಡಿಗೆಯಿಂದಲೇ ಭಿಕ್ಷೆ ನೀಡುತ್ತಾಯಿ ಎಂದು ಭಿಕ್ಷೆ ನೀಡಿ ಹಸಿದು ಬಂದ ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಊಟ ನೀಡಿ ಉಚಿತ ಶಿಕ್ಷಣ ನೀಡಿ ಬಡವರ ಬಾಳಿನ ಮೂಲಕದ ಭಾಗ್ಯನಿಧಿಯಾದ ಮೊನ್ನೆ ನಮ್ಮೆಲ್ಲರ ಅಗಲಿದ ತುಮಕೂರು ಸಿದ್ಧಲಿಂಗ ಮಠದ ಡಾಕ್ಟರ್ ಸತಾಯಸ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ದಾಸೋಗ ಯೋಗಿ ಅಂತಾರೆ. ಅಂಧನಾಥರಿಗೆ ತಂದೆಯಾಗಿ ಮೂಗರಿಗೆ ಮೇಘನಾಥನಾಗಿ ಅಂಧರಾದರೂ ಕೂಡ ಅಂತರಾತ್ಮವನ್ನು ಕಂಠರು ನೋಡಿ ಜಗದ ಅಂಧಕಾರ ಕಳೆಯಲು ಸಾವಿರಾರು ಸಪ್ತ ಸಾಗರ ರಚಿಸಿ ಆ ರಾಗಗಳಿಗೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದಗಿನ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರೆ. ಹಗಲಲು ಈ ಭೂತಾಯಿ ಮನೆಯಲ್ಲಿ ದುಡಿದು ತನ್ನ ಬೆವರಿನ ಹನಿ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಪ್ರತಿಯೊಂದು ಅಲ್ಲದ ಕಾಳನ್ನು ಈ ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರ ಪ್ರತಿಯೊಬ್ಬ ಜೀವಿಗೂ ಅನ್ನ ಹಾಕೋ ಈ ದೇಶದ ರೈತಗ ನೇಗಿಲ ಯೋಗಿ ಅಂತಾರೆ. ಹಿಂದೆ ವಿರಾಟನಗರ ಎಂದು ಪ್ರಸಿದ್ಧವಾದ ಹಾನಗಲ್ ತಾಲೂಕು ಉಪ್ಪುಲ್ಸಿ ಗ್ರಾಮದಲ್ಲಿ ಯಾವುದೇ ಬ್ಯಾಂಕಿನ ಲೆಕ್ಕಂತಿಲ್ಲದ ಕೈಯಲ್ಲಿ ಫೋನ್ ಇಲ್ಲ, ಓಡಾಡಲು ಯಾವುದೇ ರೀತಿಯಾದ ವಾಹನ ಇಲ್ಲ. ಹಾಗಾದ್ರೆ ರಾತ್ರಿ ಎಲ್ಲದ ಬರುವ ಭಕ್ತರನ್ನು ತನ್ನ ಮಕ್ಕಳಂತೆ ನೋಡಿಕೊಂಡು ಯಾವುದೇ ಶಿಷ್ಯರಿಲ್ಲದೆ ತನ್ನ ನಿತ್ಯ ಕಾರ್ಯಗಳನ್ನು ತಾನೇ ಮಾಡಿಕೊಂಡು ಈ ಉಪ್ಪುಲ್ಸಿ ಅಷ್ಟೇ ಅಲ್ಲದೆ 100 ಹಳ್ಳಿಗಳ ಕಾಯುವ ಕಾಯಕ ಯೋಗಿ ಎಂದ ಪ್ರಸಿದ್ಧವಾದ ಶ್ರೀ ಜಯಬಸವ ಮಹಾಸ್ವಾಮಿ ಮುರುಘಾ ಮಠ ಉಪ್ಪುಣಿಸಿ ಅಣ್ಣ ಶ್ರೀ ಜಯಬಸವ ಮಹಾಸ್ವಾಮಿ ಮುರುಘಾ ಮಠ ಉಪ್ಪುಣಿಸಿ ಇವರ ಆಶೀರ್ವಾದ ಈ ನಿನ್ನ ತಮ್ಮನ ಮೇಲಿರುವವರೆಗೂ ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು ಈ ವೀರ ಕೇಸರಿಯಾದ ಜಮದಗ್ನಿಯ ಜಾಯಮಾಲದಲ್ಲಿ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಅಂದರೆ ನೀನು ಚಕ್ಕಡಿ ರೇಸಿನಲ್ಲಿ ಗೆದ್ದು ಜಯ ಶಾಲೆಯಾಗಿ ಬಂದಿರುವಯ್ಯ. ಕುರುಕ್ಷೇತ್ರದಲ್ಲಿ ಅರ್ಜುನಿಗೆ ಸಾರ್ಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಬಾವುಟ ಹಾರಿಸಿಕೊಟ್ಟ ಆ ಕೃಷ್ಣ ಪರಮಾತ್ಮನ ಹೆತ್ತೆ ಇಂದು ಮನುಚಿಲ ಪರ್ವತದಲ್ಲಿ ಒಂಟಿಗಾಲಿಂದ ತಪಗೈದು ಸಾಕ್ಷಾತ್ ಪರಶಿವ ನಿಲ್ಲುತ್ತದೆ. ಸಾವಿಲ್ಲದ ವರ ಪಡೆದು ಮೃತ್ಯುಂಜಯನಾಗಿ ಅದೇ ಮನುಚಿಲ ಪರ್ವತದಲ್ಲಿ ಅಗ್ನೆಯ ಗಾದಿಗಳನ್ನು ಮಾಡುತ್ತಿರುವ
ಋಷಿ ಮನುಗಳ ತಪಸ್ಸನ್ನು ಭಗ್ನ ಮಾಡಿ ನರ ಮಾನವ ರಕ್ತ ಕುಡಿಯುವ ನರ ರಾಕ್ಷಸನಾದ ಮಣಿಕ ಮಲ್ಲಾಸುರ ಸಂಹಾರಕ್ಕಾಗಿ ಸಾಕ್ಷಾತ್ ಪರಶಿವನ ಗೊರವಲ ವೇಷದಲ್ಲಿ ಈ ಭೂಮಿಗೆ ತೆರೆಗಿಡಿದು ಮಣಿಕ ಮಲ್ಲಾಸುರ ಸಂಹರಿಸಿ ಮಣಿಕ ಮಲ್ಲಾಸುರ ಹಾಗೂ ಮೈಲಾರ್ನಿಕೇಶ್ವರ ಧರ್ಮದ ಯುದ್ಧದಲ್ಲಿ ಅಣ್ಣನಿಗೆ ಸಹಾಯ ಆಗಬೇಕೆಂದು ಕಟ್ಟಿದ ಉಡಿಯಲ್ಲಿ ಬಿಚ್ಚಿ ರಣರಂಗದಲ್ಲಿ ಕೇಕೆ ಹಾಕಿ ಸಡ್ಡು ಹೊಡೆದು ವಿಜಯದ ಕೀರ್ತಿ ಪತಾಕಿಯನ್ನು ಆರಿಸಿಕೊಟ್ಟ ಆ ನನ್ನ ತಾಯಿ ಜಗಜ್ಜನನಿ ಜಗದ್ಮೋಹಿನಿ ಕೇಳಿದ ಭಕ್ತರಿಗೆ ಸಕಲ ಐಶ್ವರ್ಯ ಕೊಡುವ ಆ ದುರ್ಗಾ ಪರಮೇಶ್ವರ ಆಶೀರ್ವಾದ ಈ ನಿನ್ನ ಅಣ್ಣನ ಮೇಲೆರುವರೆಗೂ ಗೆದ್ದು ಜಯಶಾಲಿಯಾಗಿ ಬರುವುದರೊಳಗೆ ಸಂದೇಹವಿಲ್ಲ ಸೋದರ. ಪ್ರತಿ ಸಲದಂತೆ ಈ ಸಲ ಕೂಡ ನಮ್ಮೂರಿನ ಹೊಂಡದ ಬಸವೇಶ್ವರ ಕಾರ್ತಿಕ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತು ಚಕ್ರಿ ಸ್ಪರ್ಧೆಯಲ್ಲಿ ನಾ ನಯಿಸಿದೆ ನನ್ನೆರಡು ಎತ್ತುಗಳು ಸುತ್ತೇಳಿ ಹಳ್ಳಿಗೆ ಅರಸಾಯಿ ಹಂಚಿಕೊಂಡಿರುವ ಈ ಊರಿನ ದೇಸಾಯಿ ಗೌಡನ ಎತ್ತುಗಳನ್ನು ಸೋಲಿಸಿ ಕಡೆ ಕಿತ್ತು ತಂದಿದ್ದೇನೆ. ಎತ್ತಿಗೆ ಆಶೀರ್ವದಿಸಿ. ನೀನ್ ಯಾವತ್ತು ಗೆಲುವಿನ ಸರದಾರನಾಗಿ ಇರಬೇಕೆಂಬುದೇ ಈ ನಿನ್ನತ್ತಿಗೆ ಆಸೆ. ಹತ್ತಿಗೆ ಆ ನಿಮ್ಮ ಆಸೆ ಗೋಪುರದ ಕನಸನ್ನು ನನ್ಸನ್ನಾಗಿ ಮಾಡುತ್ತೇನೆ. ಅದಕ್ಕೆ ಯಾವನಾದರೂ ಅಡ್ಡ ಬಂದರೆ ಅವನನ್ನು ಕಂಡಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಕೈಲಾಸಕ್ಕೆ ಕಳಿಸುತ್ತಾನೆ ಈ ನಿನ್ನ ಮೈದನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನ ಕಡೆ ಕೈ ಮಾಡಿ ತೋರಿಸಿ ಹೊರಳಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ? ಏನು ಮಾತನಾಡುತ್ತೀರಿ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ಈ ನಿನ್ನ ಅಣ್ಣನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಅಣ್ಣನಾದರೂ ಈ ನನ್ನ ಮನೆತನ ಕಡೆ ಕೈ ಮಾಡಿ ತೋರಿಸಿದರೆ ಅವನ ಕೈ ಆಕಾಶಕ್ಕೆ. ನಮಗೆ ಕೆಟ್ಟ ನುಡಿಗಳಾಡದ ಕುಂಡಿ ಸುರಲೋಕದ ಸೂರನಾದರೂ ಸರಿ ಅವನ ನಾಲಿಗೆಯನ್ನು ಕತ್ತರಿ ಹತ್ತು ಕಾಗೆ ನರಿ ನಾಯಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಗಂಡುಗಳಿಂದ ಬೆರೆತಿರುವ ಸಕ್ಕಿನ ಶ್ರೀಮಂತರ ಪಾಲಿಗೆ ನಾ ಕರಿ ಕಾಳಿಂಗ ಸರ್ಪನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ ಜಮದಗ್ನಿ, ನಮ್ಮೂವರ ಒಗ್ಗಟ್ಟನ್ನು ಮುರಿದು ಮನೆ ಮಸಣ ಮಾಡಬೇಕೆಂದು ಪಣ ತೊಟ್ಟು ನಿಂತಿರುವ ನಮ್ಮೂರಿನ ಹಿರಿಯ ಗೌಡ ದೇಸಾಯಿ ಗೌಡನ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಎಲ್ಲಿ ನಮ್ಮ ಸುಂದರ ಸಂಸಾರ ಛಿದ್ರವಾಗುತ್ತದೆ ಎಂದು ನನ್ನ ಮನ ಕೊರಗುತ್ತಿದೆಯಪ್ಪ, ಕೊರಗುತ್ತಿದೆ. ಅಣ್ಣ, ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗದಿರಣ್ಣ, ಕೊರಗದಿರು. ಇನ್ನು ಈ ನಿನ್ನ ತಮ್ಮಂದಿರು ಜೋಡು ಹುಲಿಗಳಂತಿರುವ ಈ ನಿನ್ನ ತಮ್ಮಂದಿರು ಇನ್ನು ಜೀವಂತ ಇರುವಾಗ ಆ ದೇಸಾಯಿ ಗೌಡನಿಗೆ ಏಕೆ ಭಯ ಅಣ್ಣ? ಭಯದ ಭೀತಿಯನ್ನು ಹೊರದು ನಿನ್ನದು ಒಂದು ಕೂದಲು ಸಹ ಸೊಂಕಾಗದಂತೆ ನೋಡಿಕೊಳ್ಳುತ್ತೇನೆ. ಬಂಡಾಯ ಎಬ್ಬಿಸಿದ ಗೌಡನ ಬಡ ನೋಡಿ ಕಡೆದು ಗೌಡನ ಗದ್ದಲದಲ್ಲಿ ಗೆದ್ದ ಗೆಲುವಿನ ಸರ್ದಾರ ನಾನಾಗಿ ನಿಲ್ಲುವೆ ಈ ಸಮಾಜದಲ್ಲಿ. ಜಮದಗ್ನಿ, ದೇವರಾಟ ಬಲ್ಲವರ್ಯಾರು? ಒಂದು ವೇಳೆ ಈ ಮನೆಯ ಮಹಾಲಕ್ಷ್ಮಿಯಾದ ಈ ನನ್ನ ಅತ್ತಿಗೆಗೆ ಸಾಧ್ವಿ ಸತ್ವ ಪರೀಕ್ಷೆಯಾಗುವ ದುರ್ಗತಿಕ ಸಮಯ ಬಂದರೆ? ಶಿವಳು ಅಂತಿಂತ ಅತ್ತಿಗೆ ಅಲ್ಲ ಸೋದರ, ಶಿವಳು ಅಂತಿಂತ ಅತ್ತಿಗೆ ಅಲ್ಲ. ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾಳಿಯಾದ ಹೇಮರೆಡ್ಡಿ ಮಲ್ಲಮ್ಮ ತಾನು ಹೆತ್ತ ಮಗನನ್ನೇ ತನ್ನ ಮುಂದೆ ತುಂಡು ತುಂಡಾಗಿ ಕತ್ತರಿಸಿದ್ರು ತನ್ನ ಗಂಡನಿಗಾಗಿ ಚೀಲ ಕಳೆದುಕೊಳ್ಳದ ಆ ನನ್ನ ತಾಯಿ ಕಡ್ಲಿ ಮಟ್ಟಿ ಕಾಸಿಬಾಯಿ ಈ ನನ್ನ ಅತ್ತಿಗೆ ಸಕು ಸಾಧ್ವಿ ಈ ನನ್ನ ಅತ್ತಿಗೆ. ಒಂದು ವೇಳೆ ಈ ನನ್ನ ಅತ್ತಿಗೆ ಸಾಧ್ವಿ ಸತ್ವ ಪರೀಕ್ಷೆ ನಡೆದಿದೆ ಆದರೆ ಕಿರಿಯ ಸರ್ಪ ಸಾಗರದಲ್ಲಿ ಸಾಗಿ ಸರ್ಪದ ಹುತ್ತದಲ್ಲಿ ಕೈಯಿಟ್ಟ ಮುತ್ತೈದೆಯಾಗಿ ಮಾಡುತ್ತಾಳೆ ಈ ನನ್ನ ಅತ್ತಿಗೆ. ಆಯ್ತು ಮೈದನ, ಈ ನಿನ್ನ ನಂಬಿಕೆಗೆ ಯಾವುದೇ ರೀತಿಯ ದ್ರೋಹವಾಗದಂತೆ ನಡೆದುಕೊಳ್ತೀನಿ. ಇಲ್ಲಿ ಬನ್ನಿ, ಎಲ್ಲರೂ ಊಟ ಮಾಡುವಿರಂತೆ. ಹಾ ಇರೋ ಹೊತ್ತಿಗೆ ಅಣ್ಣ ತಮ್ಮಂದಿರು ಒಟ್ಟಿಗೆ ಸೇರಿರುವ ಸಂತೋಷದ ಸಮಯದಲ್ಲಿ ಚಕ್ರಿ ರೇಸಿನಲ್ಲಿ ಗೆದ್ದ ಬಹುಮಾನವನ್ನು ಈ ನನ್ನ ಅಣ್ಣನಿಗೆ ಕೊಡುವುದನ್ನು ಮರ್ತೇ ಬಿಟ್ಟೆ. ಅಣ್ಣ, ಈ ಸಲದ ಬಹುಮಾನವನ್ನು ಒಂದು ಬೆಳ್ಳಿ ಕಪ್ 10,000 ರೂಪಾಯಿ
ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದಿಟ್ಟು ಬಿಡು. ಯಾಕಲ್ಲ ಚಕ್ರಿ ರೇಸಿನಲ್ಲಿ ಗೆದ್ದು ಬಂದಿರುವುದು ನಿನಗೆ ಸಂತೋಷವಿಲ್ಲವೇಲಣ್ಣ? ಸಂತೋಷವಿಲ್ಲವೆಂದು ಹೇಗೆ ಹೇಳಲಿ ಸಹೋದರ? ನನಗೆ ತುಂಬಾ ಸಂತೋಷವಿದೆಯಪ್ಪ. ಆದರೆ ಎನ್ನುವ ನಿಟ್ಟಿಸಿನ ಮಾತೆ ಕಣ್ಣ, ತೆಗೆದುಕೋ ಜಮದಗ್ನಿ ತಂದ ಬಹುಮಾನವನ್ನು. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳ ಅಂದರೆ ನಾನಿನ ಮಾತಿನ ಅರ್ಥ. ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಇಲ್ಲ ತಲೆ ಕಡಿತೇನೆಂದು ಮಗಳಿದನು, ಇಲ್ಲ ಸಿರ ಹರಿದು ರಕ್ತ ಕುಡಿಯುತ್ತೇನೆಂದು ಮಗಳಿದನು. ಹೇಳು ಹೇಳು ಏನಾಯ್ತೆಂದು. ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಹತ್ತಿಗೆ ನೀವಾದರೂ ಹೇಳತ್ತಿಗೆ ನಿಜ ಸಂಗತಿಯನ್ನು. ಅದು ನೋಡಪ್ಪ, ನುಡಿಯದಿರು ಶಬರಿ, ನನ್ನ ತಮ್ಮಂದಿರ ಮುಂದೆ ಸಂಗತಿಯನ್ನು. ಹತ್ತಿಗೆ ನೀವೀಗ ನಿಜ ಸಂಗತಿಯನ್ನು ನೋಡಿಯುತ್ತಿದ್ದರೆ ನೀವು ದಿನಾಲ ಪೂಜಿಸುವ ದುರ್ಗಾ ಮಾತೆ ಆಡೆಯಾಗಿದೆ. ಹೇಳತ್ತಿಗೆ ಹೇಳು ಏನಾಯ್ತೆಂದು. ನಿನ್ನೆ ಆ ದೇಸಾಯಿ ಗೌಡ ತನ್ನಾಳುಗಳ ಜೊತೆಗೂಡಿ ಬಂದು ಊರಿ ಮುಂದಿರುವ ನಮ್ಮ 1 ಎಕರೆ ಹೊಲದಲ್ಲಿ ವರಲಕ್ಷ್ಮಿ ಹತ್ತಿ ಬೆಳೆನ ಹರಗಿ ನಾಶ ಮಾಡಿ ಹೋಗಿದ್ದಾನೆ. ದೇಸಾಯಿ ಗೌಡ ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯಲು ಹೋದ ಈ ನಿನ್ನ ಅಣ್ಣನ ಕೈಯನ್ನ ಟ್ರ್ಯಾಕ್ಟರ್ ಸೈಲೆನ್ಸರ್ ಪೈಪಿಗೆ ಇವರ ಕೈಯನ್ನ ಹಚ್ಚಿ ಸುಟ್ಟಿದ್ದಾನೆ. ದೇಸಾಯಿ ಗೌಡ, ಮಗದ ದೇಸಾಯಿ ಗೌಡ, ನಾನಿಲ್ಲದ ಸಮಯವನ್ನು ಸಾಧಿಸಿ ನನ್ನ ವರಲಕ್ಷ್ಮಿ ಹತ್ತಿ ಬೆಳೆಯನ್ನು ಅವರಿಗೆ ನಾಶ ಮಾಡಿರುವ ಕೆಟ್ಟ ಸೂರ್ಯ ಮಗನೇ ಹಠ. ಈಗಲೇ ಹೋಗಿ ಆ ದೇಸಾಯಿ ಗೌಡನ ಸಿರ ಹರಿದು ರಕ್ತದ ಸಾಗರದಲ್ಲಿ ಸಾಗಿಸಿ ಬರ್ತೇನೆ. ನಿಲ್ಲು ಸಹೋದರ, ಸ್ವಲ್ಪ ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಅಣ್ಣ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಸಮಾಧಾನ ತೆಗೆದುಕೊಂಡ ನಮಗೆ ಸರ್ಕಾರ ಕೊಡುತ್ತದೆ ಪರಿಹಾರ. ಸರ್ಕಾರ ಇಲ್ಲೆಲ್ಲಿದೆ ಸರ್ಕಾರ? ಬಡವರ ಪಾಲಿಗೆ ಸತ್ತು ಹೋದ ಸರ್ಕಾರ, ಕಲಿಕರವಿಲ್ಲದ ಧನಿಕರ ಸರ್ಕಾರ, ಹೆಣ್ಣು ಮಣ್ಣಿಗಾಗಿ ಬಡೆದಾಡವರ ಮೂರು ಬಿಟ್ಟವರ ಸರ್ಕಾರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರ ಪ್ರಜಾ ಸರ್ಕಾರ. ಪ್ರಜಾನಿಧಿಗಳೇ ನ್ಯಾಯದ ಸ್ಥಾನವಾದ ವಿಧಾನಸೌಧದಲ್ಲಿ ಕುಳಿತು ಬಡವರ ಕಷ್ಟವನ್ನು ಆಲಿಸುವುದನ್ನು ಬಿಟ್ಟು ಕತ್ತಲೆ ಸಿನಿಮಾ ನೋಡಿ ಕತ್ತಲಲ್ಲಿ ಮತ್ತೊಬ್ಬರ ಹೆಂಡರ ಜೊತೆ ಸರ್ಸಾಡೋ ಸುಷ್ಟ ಶಾಸಕರು, ಇಂಥವರನ್ನು ಕಾಪಾಡಲಿಕ್ಕೆ ಜಾತಿ ಎಂಬ ಕವಚ. ಇನ್ನು ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುವ ಕಾರ್ಯಾಂಗದಲ್ಲಿ ಕಪಟ ಅಧಿಕಾರಿಗಳು ಲಂಚವೆಂಬ ಮಂಚವನ್ನೇರಿ 3 ಅಂತಸ್ತಿನ ಬಿಲ್ಡಿಂಗ್ ಅಲ್ಲಿ ಹಾಳಾಗಿ ಬದುಕುವ ದುಷ್ಟ ರಾಜಕಾರಣಿಗಳು. ಇಂಥವರ ಮುಂದೆ ಗೀತೋಪದೇಶವನ್ನು ಮಾಡಿದರೆ ಯಾರು ಉತ್ತಮರಾಗವರು ಯಾರಿಲ್ಲಲ್ಲ. ನೀನಿಲ್ಲ ಹಾಳೋ ಸಮಾಜದಲ್ಲಿ ನೇಗಿಲ ಯೋಗಿಯನ್ನು ನೇಡಿಗೆ ಹಾಕಿ ಅವನ ಸಮಾಧಿಯ ಮೇಲೆ ರಾಜಕೀಯ ಮಾಡೋ ಬಂಡ ಅಧಿಕಾರಿಗಳು ತುಂಬಿದ್ದಾರೆ. ನೀನಿಲ್ಲ ಸಮಾಜದಲ್ಲಿ ಅಧರ್ಮ ಶಾಂತಿಯ ನೀತಿಯನ್ನು ಬಿತ್ತಿ ಆ ಮರದ ಮೇಲೆ ಹಾಯಾಗಿ ಬದುಕುವ ದುಷ್ಟ ರಾಜಕಾರಣಿಗಳಿಗೆ ಧರ್ಮ ಎಂಬ ಖಡ್ಗ ಎದೆಗೆ ಚುಚ್ಚಿದಾಗಲೇ ಅರಿವಾಗುತ್ತದೆ. ಸತ್ಯಕ್ಕೂ ಎಂದು ಗೆಲುವೆ, ಸುಳ್ಳಿಗೆ ಎಂದು ಸುಲಭತ. ಆ ದೇಸಾಯಿ ಗೌಡನ ದರ್ಪವನ್ನು ಅಡಗಿಸಿ ತಪನ ಮಾಡಿ ಆ ದರ್ಪದ ಮೇಲೆ ಕಾಲಿಯಾಗಿ ನಾನಿಲ್ಲಿ ನನ್ನ ಹೊಟ್ಟೆಯಲ್ಲಿ ದಗದಗಲೆ ಉರಿಯುತ್ತಿರುವ ಸೇಡಿನ ಕೆಂಡವನ್ನು ನಂದಿಸಿಕೊಂಡು ಬರುತ್ತೇನೆ. ಬಿಟ್ಟು ಬಿಡು, ನನ್ನನ್ನು ತಡೆಯಬೇಡ. ನೋಡು, ಸಿಟ್ಟು ಕೊಲ್ಲುತ್ತೆ, ಶಾಂತಿ ಕೊಡುತ್ತೆ. ನೋಡು, ಸಿಟ್ಟು ಬಾಳಿಗೊಂದು ಕೇಡು ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಅಣ್ಣನವರು ಹೇಳಿದಂತೆ ಕೇಳಪ್ಪ, ಸಮಾಧಾನ ಮಾಡ್ಕೋ. ಯಾಕತ್ತಿಗೆ ಹಿಂಡು ಕುರಿ ಹಾಲು ಕುಡಿದು ವೀರ ಸಂಗೊಳ್ಳಿ ರಾಯಣ್ಣನತ್ತೆ ಪುಣ್ಯ ಪ್ರಚಂಡನಾದ ಈ ನಿನ್ನ ಮೈದುನ ಜೀವಂತ ಇರುವಾಗ ನಿನಗೇಕೆ ಭಯದ ಭೀತಿಯನ್ನು ಹರಿದ ಬಗೆದು ಬರುವೆ. ಆ ದೇಸಾಯಿ ಗೌಡನ ದೇಹವನ್ನು ಇದೇ ನನ್ನ ಪ್ರಚಂಡ ಕೊಡ್ಲಿಯಿಂದ. ಸಹೋದರ ಜಮದಗ್ನಿ, ಆ ದೇಸಾಯಿ ಗೌಡನೊಬ್ಬ ಸಾಕಷ್ಟು ಹಣವಿದ್ದ ಶ್ರೀಮಂತ. ಮೇಲಾಗಿ
ದುಷ್ಟ. ನಮ್ಮಂತ ಬಡವರಿಗೆ ಅವನನ್ನು ವಿರೋಧಿಸುವುದು ಸರಿಯಲ್ಲಪ್ಪ, ಸರಿ. ಯಾಕಣ್ಣ ಈ ನಿನ್ನ ತಮ್ಮ ಜಮದಗ್ನಿಯ ಮೇಲೆ ನಿನಗೆ ಅನುಮಾನವೇ? ಆ ದೇಸಾಯಿ ಗೌಡನ ಬಳಿ ಹಣ ಬೆರಬದು. ಅವನನ್ನು ಹರಿದು ಹತ್ತಿಗೆ ಹಾಕುವಷ್ಟು ಶಕ್ತಿ ಈ ನಿಮ್ಮ ತಮ್ಮ ತೋಳಿನಲ್ಲಿ ಶಕ್ತಿ ಇದೆಯಣ್ಣ. ಅವನು ದುಷ್ಟನಾದರೇನಾದರೂ ದುಷ್ಟರ ಸಂಭಾರಕ, ಸೃಷ್ಟರ ಪರಿಪಾಲಕ, ಕಿರಾತಕನಾಗಿ ಕಡಿದು ತರುವೆಯಲ್ಲ ಆ ದೇಸಾಯಿ ಗೌಡನ ದೇಹವನ್ನು. ನೋಡು, ನಿನ್ನಣ್ಣನ ಮಾತನ್ನು ಧಿಕ್ಕರಿಸಿ ನಿನ್ನ ಛಲವನ್ನೇ ಸಾಧಿಸಲು ಒಂದು ಹೆಜ್ಜೆ ಮುಂದಿಟ್ಟಿದ್ದೆ. ಆದ್ರೆ ನಿನಗೆ ಈ ನಿನ್ನತ್ತಿಗೆ ಶಬರಿಯ ಮೇಲೆ ಆಣೆ ಆಗಿದೆ. ಹತ್ತಿಗೆ ಕರಳು ಎಂಬ ಕರಳಿನ ಕುಡಿ ಸುತ್ತಿ ಕಟ್ಟಿ ಹಾಕಿ ಹೇಡಿಯನ್ನಾಗಿ ಮಾಡಬೇಡ. ಹತ್ತಿಗೆ ಈ ನಿನ್ನ ವೈದ್ಯ ನನ್ನನ್ನು ಹೇಡಿಯನ್ನಾಗಿ ಮಾಡಬೇಡಿ. ಸಹೋದರ ಜಮದಗ್ನಿ ಸಂಪತ್, ಇಂದು ನಿಮ್ಮಣ್ಣ ಅತ್ತಿಗೆಯರ ಮದುವೆಯಾಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಮಯದಲ್ಲಿ ನಿಮ್ಮತ್ತಿಗೆ ಬಿಸಿ ಬಿಸಿಯಾದ ಸಿಹಿ ಅಡುಗೆ ಮಾಡಿದ್ದಾಳೆ. ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಅಣ್ಣ, ಅತ್ತಿಗೆ, ನಿಮ್ಮಿಬ್ಬರ ಮದುವೆಯಾಗಿ 9ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಸಂತೋಷದ ಶುಭದಿನವನ್ನು ನಾವೆಲ್ಲರ ಹಾಡಿ ಕುಣಿದು ಹಂಚಿಕೊಳ್ಳೋಣ. ಆಮೇಲೆ ಆ ದೇಸಾಯಿಗೌಡನನ್ನು ಧರಿಸಿಕೊಂಡರಾಯ್ತು. ಹಾಗಾದರೆ ಅತ್ತಿಗೆ ಅಣ್ಣ, ನಿಮ್ಮ ಮಧುರವಾದ ಗೀತೆ ಹೊರಹೊಮ್ಮಲಿ. ನಮ್ಮ ಜೀವನ ಎಂದು ಸೇರಿ ದುಡಿಯೋಣ, ಓಡಿ ಮಾಡೋಣ ಎಂದು ಸೇರಿ ದುಡಿಯೋಣ. ಸ್ನೇಹ ನಮ್ಮ ಬಲವೆಂದು ಕೂಡಿ ಹಾಡುವ, ಸ್ನೇಹ ನಮ್ಮ ಬಲವೆಂದು ಕೂಡಿ ಹಾಡುವ. ಕೂಡಿ ಮಾಡೋಣ ಇದೆಂದು ಸೇರಿ ದುಡಿಯೋಣ, ಕೂಡಿ ಮಾಡೋಣ ಇದೆಂದು ಸೇರಿ ದುಡಿಯೋಣ. ಚುಕ್ಕಿ ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ನಗುವೆ ನಮ್ಮ ಸೊತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು 7 ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ ತಾರೆಗಳ ತೋಟವೇ, ಪ್ರೀತಿ
ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಜಾಸ್ತಿ ಮನಸ್ಸಲ್ಲಿ ಬೇರಾಗದು ದ್ವೇಷಕ್ಕೆ ಜಾಗ ಇಲ್ಲ ಸ್ವಾರ್ಥಕ್ಕೆ ಲಾಭ ಎಲ್ಲ ಸಹನೆಯ ಎದೆಗೂಡಿತು ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ ಸ್ವರ್ಗಕ್ಕೆ ಎಣಿ ಹಾಗೂ ಈ ಪ್ರೇಮ ಸಂಬಂಧ ಚುಕ್ಕಿ 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 ತಾರೆಗಳ ನಡುವೆ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ನಗುವೆ ನಮ್ಮ ಸೊತ್ತು ಅದು ನಮಗೆ ಮಾತ್ರ ಗೊತ್ತು ಇದು 7 ಜನ್ಮದಿಂದ ಬಂದ ಸಂಸಾರ